ಇದು ಡಬಲ್ ಬೆಡ್ರೂಮು. ತೋರಿಸಿ ಕಡೆ. ಇಲ್ಲೇ ಸತ್ಯನಾರಾಯಣ ಪೂಜೆ ಮಾಡಿಸ್ತಾ ಇರೋದು. ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಜಾಸ್ತಿ ಟೈಮ್ ಯಾವಾಗಲೂ ಖಾಲಿ ಬರಲ್ಲ. ಒಂದು ಇನ್ನು ನೆಕ್ಸ್ಟ್ ರೆಡಿ ಆಗ್ತದೆ. ಇವರು ದೊಡ್ಡಮ್ಮ, ಅವರು ಭಾಗ್ಯಮ್ಮವ್ರ ಅಕ್ಕ. ಭಾಗ್ಯಮ್ಮವ್ರ ಅಕ್ಕ. ನಿಮ್ಮನ್ನು ಪೂಜಿಸುವ ಭಾಗ್ಯ ನನದು, ಯಾವತ್ತು ಕೈ ಮುಗಿವೆ ಮಾ ಸ್ವಾಮಿ. ಇವತ್ತಿನ ನಮ್ಮ ವ್ಲಾಗ್ ಏನು ಅಂತ ತಮ್ಮೆಲ್ರಿಗೂ ಆಲ್ರೆಡಿ ಗೊತ್ತಾಗಿರುತ್ತೆ. ಹೌದು, ಇವತ್ತು ಮನೋಜ್ ಅಣ್ಣ ಮತ್ತೆ ಭಾಗ್ಯಮ್ಮ ಅವರ ಮನೆಯ ಗೃಹ ಪ್ರವೇಶ. ಅಲ್ಲಿ ವಾಲ್ಗದವ್ರ ಸೌಂಡ್ ಇರೋ ಕಾರಣ ಇಲ್ಲಿ ಊಟದ ಹತ್ರನೇ ವ್ಲಾಗ್ ಮಾಡ್ತಾ ಇದೀನಿ. ಮನು ಅಣ್ಣ ಮತ್ತೆ ಭಾಗ್ಯಮ್ಮ ಅವ್ರು ತಗೊಂಡಿರೋ ಮನೆ ಯಾವ್ದು ಅಂತ ಅಂದ್ರೆ ನೋಡಿ, ಇದೇ ಅವ್ರು ತಗೊಂಡಿರೋಂತ ಮನೆ. ಗೈಸ್ ನೋಡಿ, ನಮ್ಮ ಮದುವೆ ಗಂಡು ರೆಡಿ ಆಯ್ತವ್ರೆ. ಅಲ್ಲ, ಮದುವೆ ಗಂಡಲ್ಲ, ಏನು ಮನೆ ಓನರ್ ರೆಡಿ ಆಗ್ತವ್ರೆ ಪೂಜೆಗೆ. ಬೆಳ್ಳು ಕಾಣಿಸ್ಬೇಕಲ್ಲ. ನಮಸ್ಕಾರ ತಮ್ಮ ಪ್ರಿಯ ವೀಕ್ಷಕರಿಗೆ ಎಲ್ಲರಿಗೂ ನನ್ನ ಪೂರಕವಾದ ವಂದನೆಗಳು. ನಮ್ಮ ಹೊಸ ಮನೆ ಗೃಹ ಪ್ರವೇಶಕ್ಕೆ ತಾವುಗಳು ಆಶೀರ್ವಾದಿಸಿ, ಹರಸಿ, ಹಾರೈಸಿ. ಆಗಮಿಸಕ್ಕಂತೂ ಆಗಲ್ಲ, ಬಿಕಾಸ್ ನೀವು ಆಗಮಿಸೋಷ್ಟರಲ್ಲಿ ವಿಡಿಯೋ ಗ್ರೂಪ್ ಫ್ರೆಶ್ ಆಗೋಗ್ಬಿಟ್ಟಿರುತ್ತೆ. ಆಮೇಲೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಪರ್ಫ್ಯೂಮ್, ಕರ್ಚೀಫ್ ಎಲ್ಲ ಕೊಡ್ತಾರೆ. ಕರ್ಚೀಫ್ ನನಗೆ ಕೊಟ್ಬಿಡಿ, ನಾನು ಕರ್ಚೀಫ್ ತಂದಿಲ್ಲ ಅದಕ್ಕೆ. ನಿಮ್ಗೆ ಇಷ್ಟು ದೊಡ್ಡ ಟವಲ್ ಐತಲ್ಲ ಅದಕ್ಕೆ. ಆ ಪರ್ಫ್ಯೂಮ್ ಚೆನ್ನಾಗಿರಲ್ಲ ಅವ್ರ ಹಂಗೆ ಜಾತ್ರೆ. ನನಗ್ ಬೇಡ ಮಾಡ್ತಾರೆ ಈಗ ಅಂತವ್ರೆ ಬೇಡ ಅಂತಾರೆ. ಗೈಸ್, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಪೂಜೆ ಶುರು ಆಗುತ್ತೆ. ಪುರೋಹಿತರೆಲ್ಲ ಬಂದು ರೆಡಿ ಮಾಡ್ಕೊತಾ ಇದ್ದಾರೆ. ನಮ್ಮ ಭಾಗ್ಯಮ್ಮ ಹೆಂಗ್ ರೆಡಿ ಆಗೋರೆ ಅಂತ ತೋರಿಸ್ತೀನಿ ಬನ್ನಿ. ನಮಸ್ಕಾರ ಭಾಗ್ಯಮ್ಮರೇ. ವಿಡಿಯೋಗೋಸ್ಕರ ಕಾಲಕ್ಕೆ ಬೀಳ್ತಿದ್ರೆ ನಿಜವಾಗ್ಲೂ ಬೀಳ್ತಾರೋ ಭಾಗ್ಯಮ್ಮವರು? ಇಲ್ಲ, ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಜಾಸ್ತಿ ಟೈಮ್ ಯಾವಾಗಲೂ ಖಾಲಿ ಬೀಳಲ್ಲ. ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾತ್ರ ಖಾಲಿ ಬೀಳ್ತೀನಿ. ನೋಡಿ ಗೈಸ್, ಮನೆಯ ಯಜಮಾನಿ ಇವರೇ. ಇವ್ರ ಮನೆಯದೇ ಗೃಹ ಪ್ರವೇಶ ಇರೋದು, ಗೃಹ ಪ್ರವೇಶ ಇರೋದು. ರೆಡಿ ಆಗ್ಬಿಟ್ಟವ್ರೆ. ಏನ್ ಹೇಳ್ತೀರಾ? ಎಲ್ಲಾರ್ಗು ನಮಸ್ಕಾರಗಳು. ನಿಮ್ಮ ಆಶೀರ್ವಾದದಿಂದ ನಾನೊಂದು ಮನೆ ತಗೊಂಡಿದ್ದೀನಿ. ಎಲ್ರು ಸೇರಿ ಆಶೀರ್ವಾದ ಮಾಡಿ. ಭಾಗ್ಯಮ್ಮ ಮತ್ತೆ ಮನೋಜ್ ಅಣ್ಣವರ ಎಷ್ಟೋ ವರ್ಷದ ಕನ್ಸು ಇವತ್ತು ನನ್ಸಾಗಿದೆ. ನೋಡಿ ಗೈಸ್, ಇದು ಇವ್ರ ಮನೆ ದೇವರು ಲಕ್ಷ್ಮೀ ದೇವಿ. ನೈಟ್ ಎಲ್ಲ ಪೂಜೆ ಆಯ್ತು. ನೈಟ್ ವ್ಲಾಗ್ ಮಾಡಕ್ ಆಗಿಲ್ಲ, ತುಂಬಾ ಬಿಸಿ ಇದ್ವಿ. ಮತ್ತೆ ನೈಟ್ ಕೂಡ ಒಂದು ಹೋಮ ಆಯ್ತು. ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತ ಮನೆ. ಇನ್ನ ಮೇಲ್ಗಡೆ ದೊಡ್ಡ ಮನೆ ಇದೆ, ಅದನ್ನ ತೋರಿಸ್ತೀನಿ. ಸೊ ಬನ್ನಿ ಹೋಗುವ. ಗೈಸ್ ನೋಡಿ, ಬೆಂಗಳೂರಲ್ಲಿ ಬರೀ ಹಸು ಮಾತ್ರ ಬರುತ್ತೆ, ಕರು ಬರಲ್ಲ. ಜೊತೆಗೆ ಊರಲ್ಲಾಗಿದ್ರೆ ಕರು ಕೂಡ ಬರ್ತಾ ಇತ್ತು ಜೊತೆಗೆ. ಗೈಸ್, ಇವಾಗ ಇಲ್ಲಿ ಹೊಸ್ಲು ಪೂಜೆಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಒಳಗಡೆ ಮನೆ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ. ಗೈಸ್, ಇದು ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತ ಮೊದಲನೇ ಮನೆ ಅಲ್ಲ, ಎರಡನೇ ಮನೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದಿದೆ. ಇದು ಡಬಲ್ ಬೆಡ್ರೂಮು. ತೋರಿಸಿ ಕಡೆ. ಇಲ್ಲೇ ಸತ್ಯನಾರಾಯಣ ಪೂಜೆ ಮಾಡಿಸ್ತಾ ಇರೋದು. ಕೆಳಗಡೆ ಲಕ್ಷ್ಮೀ ದೇವಿ ಪೂಜೆ ಮತ್ತೆ ಸಾಯಂಕಾಲ ಬೇರೆ ನೈಟ್ ಒಂದು ಬೇರೆ ಪೂಜೆ ಆಯ್ತು. ಅಂಡ್ ಈ ಕಡೆ ಬಂದ್ರೆ ನೈಟು ಇಲ್ಲಿ ಕೂಡ ಒಂದು ಪೂಜೆ ಆಯ್ತು. ನನಗೆ ಪೂಜೆ ಹೆಸರೆಲ್ಲ ಗೊತ್ತಿಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ರು. ಇಲ್ಲಿ ಸುತ್ತ ಕರ್ಪೂರ ಹಚ್ಚಿ ನೈಟ್ ಚೆನ್ನಾಗಿತ್ತು ಇಲ್ಲಿ. ಅಂಡ್ ಇದು ಕೂಡ ಒಂದು ಬೆಡ್ರೂಮು. ಐ ಥಿಂಕ್ ಇದು ಓನರ್ಗೋಸ್ಕರ ಕಟ್ಟಿರುವಂತ ಮನೆ ಅಂತ ಅನ್ಸುತ್ತೆ, ಬಿಕಾಸ್ ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಮೇಲ್ಗಡೆ ಒಂದು ಸಿಂಗಲ್ ಇದೆ, ಕೆಳಗಡೆ ಒಂದು ಸಿಂಗಲ್. ಟೋಟಲ್ 2 ಫ್ಲೋರು. ಇಲ್ಲಿ ತೋರ್ಸಕ್ಕಾಗಲ್ಲ, ಇಲ್ಲಿ ಲೇಡೀಸ್ ರೆಡಿ ಆಯ್ತವ್ರೆ. ಆಕ್ಚುಲ್ ಆಗಿ ಇದು ಮಾಸ್ಟರ್ ಬೆಡ್ರೂಮು. ಈ ಬೆಡ್ರೂಮ್ ಚೆನ್ನಾಗಿತ್ತು. ಸೊ ಆಮೇಲೆ ಅದ್ರ ಕ್ಲಿಪ್ ಇದ್ರೆ ಆಡ್ ಮಾಡ್ತೀನಿ ನೋಡಿ. ಅಂಡ್ ಇದು ದೇವರ ಮನೆ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಈ ಕಡೆ ಬಂದ್ರೆ ಕಿಚನ್ ಇದೆ. ಕಿಚನ್ ಇವಾಗ ತುಂಬಾ ಬಿಸಿ ಇದೆ, ಬಿಕಾಸ್ ಹಾಲು ಕುಸ್ತಾರಲ್ಲ ಅದರಿಂದ. ನೋಡಿ, ಇದೆ ಕಿಚನ್. ಆಂಟಿ ಫುಲ್ ರೆಡಿ ಮಾಡ್ತಾ ಇದಾರೆ ಈಗ ಹಾಲು ಉಕ್ಸಕ್ಕೆ. ಗೈಸ್, ಇನ್ನು ಹಂಗೆ ಟೆರೆಸ್ ಬಂದ್ರೆ ಇಲ್ಲಿ ಅರ್ಧ ಟೆರೆಸ್ ಮತ್ತೆ ಅರ್ಧ ಮನೆ ಇದೆ. ಇಲ್ಲೂ ಕೂಡ ಒಂದು ಸಿಂಗಲ್ ಬೆಡ್ರೂಮ್ ಇದೆ. ಸೊ ಬನ್ನಿ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ಇದು ಮತ್ತೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇರೋ ಮನೆ ಆಲ್ಮೋಸ್ಟ್ ಸೇಮ್. ಅಲ್ಲಿ ಪಾರ್ಕಿಂಗ್ ಬಂದು ಮನೆ ಬಂದಿದೆ, ಇಲ್ಲಿ ಟೆರೆಸ್ ಬಂದು ಮನೆ ಬಂದಿದೆ. ನೋಡಿ, ಇಲ್ಲೂ ಕೂಡ ಒಂದು ಬೆಡ್ರೂಮ್ ಇದೆ. ಅಂಡ್ ಈ ಕಡೆ ದೇವರ ಮನೆ. ಅಂಡ್ ಈ ಕಡೆ ಒಂದು ಕಿಚನ್. ನೋಡಿ, ನೈಟ್ ಎಲ್ಲಾರು ಇಲ್ಲೇ ಮಲಗಿದ್ರು. ಮನು ಅಣ್ಣನ ಕಾರಲ್ಲಿ ಇದ್ದಂತ ಪಿಲ್ಲು ಎಲ್ಲ ಇಲ್ಲೇ ಇದೆ.
ನಾವು ನಿಮ್ದಾಗ ನೈಟ್ ಮನೆಗೆ ಹೋಗ್ಬಿಟ್ಟಿದ್ವಿ ಬಿಕಾಸ್ ಇಲ್ಲಿ ನಿದ್ದೆ ಮಾಡಕ್ಕಾಗಲ್ಲ ಅಂತ. ಬಟ್ ಮನೇಲೂ ಕೂಡ ನಿದ್ದೆ ಮಾಡಕ್ಕಾಗಿಲ್ಲ, ಯಾಕಂದ್ರೆ ನಾವು ಹೋದಾಗ್ಲೇ 12 ಗಂಟೆ, ಬೆಳಿಗ್ಗೆ 4 ಗಂಟೆಗೆ ಎದ್ದು ಇಲ್ಲಿಗೆ ಬಂದಿದ್ದೀನಿ. ನನಗೆ ನಿದ್ದೆನೆ ಬಂದಿಲ್ಲ ಆಕ್ಚುಲ್ ಆಗಿ. ಅಂಡ್ ಇಲ್ಲಿ 4 ಗಂಟೆಗೆ ಬಂದಿಲ್ಲ, 4 ಗಂಟೆಗೆ ಎದ್ದಿದ್ದು. ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಮಜ್ಜಿಗೆ ಒಳಗಿನ ಬೆಣ್ಣೆಯನ್ನು ತೆಗೆದು ಗೈಸ್, ಇವತ್ತು ನಮ್ಮ ಫಂಕ್ಷನ್ಗೆ ಒಬ್ರು ಸೆಲೆಬ್ರಿಟಿ ಬಂದಿದ್ದಾರೆ, ಹೀರೋಯಿನ್. ಇವರೇ ಅದು ಸೆಲೆಬ್ರಿಟಿ ಯಾರ ಫ್ರೆಂಡು? ಕಿಪ್ಪಿ ಕೀರ್ತಿಗೆ ವಿಡಿಯೋ ಕಾಲ್ ಮಾಡಿದ್ದ ಇವನು. ಸುಳ್ಳು ಹೇಳ್ಬೇಡ, ಕರೆಕ್ಟ್ ಆಗಿ ಹೇಳು. ಮೊನ್ನೆ ಮಾಡಿರ್ಲಿಲ್ವಾ ಕಿಪ್ಪಿಗೆ ವಿಡಿಯೋ ಕಾಲ್ ಮಾಡಿರ್ಲಿಲ್ವಾ ನೀನು? ರಿಸೀವ್ ಮಾಡಿಲ್ಲ ಅಂತ ಬೇಜಾರಾಗ್ಬಿಟ್ಟಿದೆ. ಏನಿಲ್ಲ, ನೀನ್ ಮಾಡಿದ. ಆಕ್ಚುಲಿ ಏನಾಗಿತ್ತು ಗೊತ್ತಾ, ಕಿಪ್ಪಿಗೆ ಮೆಸೇಜ್ ಹಾಕಿದ್ದ ಇವನು, ನಿನ್ ಕಾಲಿಗೆ ಬೀಳ್ತೀನಿ ಲವ್ ಮಾಡು ಅಂತ. ದೇವರಾಡಗ್ಲನು. ಹೌದು ಕಣ, ಒಳ್ಳೆ ಪೇರು. ಗೈಸ್, ಇವಾಗ ಟಿಫನ್ ರೆಡಿ ಮಾಡ್ತಾ ಇದಾರೆ, ನಾವೆಲ್ಲ ರೆಡಿ ಮಾಡ್ತೀವಿ. ಯಾರು ನಿಮ್ಮ ಅಮ್ಮ? ನಮ್ಮ ಅಮ್ಮನ್ ತೋರಿಸಿ. ನೀವೆಲ್ಲರೂ ಇವ್ರ ಅಮ್ಮನ್ ನೋಡಿಲ್ಲ ಅಲ್ವಾ? ಇವ್ರ ಅಮ್ಮನ್ ತೋರಿಸ್ತೀನಿ. ಇವರೇ ನಮ್ಮಮ್ಮ. ಆಯ್ ಮಾಡಿ. ಇವರು ಅತ್ತೆ, ಇವರು ದೊಡ್ಡಮ್ಮ, ಅವ್ರು ಭಾಗ್ಯಮ್ಮವ್ರ ಅಕ್ಕ. ಭಾಗ್ಯಮ್ಮವ್ರ ಅಕ್ಕ. ಅವ್ರು ಬಂದ್ಬಿಟ್ಟು ಅಣ್ಣ, ಮನೋಜ್ ಅನ್ನೋರ್ ಅಣ್ಣ. ಇವರು ಮಾವ, ಭಾಗ್ಯಮ್ಮವ್ರ ಅಣ್ಣ. ನಾನು ಸೋನು. ಗೈಸ್, ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಸೋನು ಏನೇನ್ ಮಾಡ್ಸಿದ್ವಿ ಸೋನು? ಇದೆಂತ ಅಲ್ವಾ? ಕಾಶಿ ಅಲ್ವಾ? ಕಾಶಿಯಿಂದ ತಂದಿರೋದು ಅದು. ಹೌದು. ಕೇಸರಿ ಬಾತ್, ಚಟ್ನಿ, ಇಡ್ಲಿ, ಆಮೇಲೆ ನೆಕ್ಸ್ಟ್ ಉಪ್ಪಿಟ್ಟು, ವಡೆ. ಉಪ್ಪಿಟ್ಟು ಮನೇಲಿ ಇಲ್ಲೂ ಉಪ್ಪಿಟ್ಟು ಮಾಡಿದೀನಿ. ನನ್ನ ಏನ್ ಮಾಡಿದೆ ಗೊತ್ತಾ, ದೇವ್ರ ಹತ್ರ ಹೋಗ್ಬಿಟ್ಟು ಸಂಜ್ಗೆ ಇಟ್ಬಿಟ್ಟು ಬಾರು ಅಂದ್ರೆ ತಗೊಂಡೋಗಿ ಉಪ್ಪಿಟ್ಟು ಇಟ್ಬಿಟ್ಟು ಬಂದ. ಮಸ್ತ್, ನೀವು ದೇವ್ರಿಗೆ ಉಪ್ಪಿಟ್ಟು ತಿನ್ಸ್ತೀರಾ. ಇನ್ನೊಂದಕ್ಕೆ ಏನ್ ಸೋನು ಇಷ್ಟೊಂದು ದಪ್ಪಕ್ಕೆ ಮಾಡಿಸ್ಬಿಟ್ಟಿದ್ಯಾ? ನಾನ್ ಕೇಳಲೇ ಇಲ್ಲ. ಪರವಾಗಿಲ್ಲ, ತಿನ್ನು. ನಾವು ಮದ್ವೆ ಹತ್ರ ಇರೋದ್ರಿಂದ ಸೊ ಮನೆ ಫಂಕ್ಷನ್ ಸಿಂಪಲ್ ಆಗಿ ಮಾಡ್ತಿದ್ವಿ. ಗೈಸ್, ಮದುವೆ ಮನೋಣ್ಣಂದು ಇನ್ನೊಂದು 3 ತಿಂಗಳು 4 ತಿಂಗಳು ಹತ್ರದಲ್ಲಿದೆ. ಅದರಿಂದ ಎಂಗೇಜ್ಮೆಂಟ್ ಎಲ್ಲ ಹತ್ರದಲ್ಲಿದೆಯಲ್ಲ, ಅದಕ್ಕೆ ಸಿಂಪಲ್ ಆಗಿ ಮಾಡ್ಸೋರೆ. ಇವಾಗ ಇದು ಬ್ರೇಕ್ಫಾಸ್ಟ್ ಅಷ್ಟೇ, ಮಧ್ಯಾಹ್ನ ಊಟ ಬೇರೆ ಇದೆ. ಹೋಳಿಗೆ ಎಲ್ಲ ಮಾಡಿಸಿದ್ದಾರೆ ಮಧ್ಯಾಹ್ನ. ನಿನಗಲ್ಲ, ಬೇರೆಯವ್ರಿಗೂ ನಮಗೂ ಎಲ್ಲರಿಗೂ. ನಾವು ಬಂದಿದೀವಲ್ಲ. ಪ್ರೀತಿಯಿಂದ ಬಂದಿದ್ದೀರಾ, ನಮಗೆ ನಿಜವಾಗ್ಲೂ ಖುಷಿ. ಥ್ಯಾಂಕ್ ಯು ಸೋ ಮಚ್. ಮಾಡಬಾರ್ದು. ಹೆಂಗ್ ಹೇಳಿದ್ರು, ಅವ್ನ್ ನೋಡ್ಕೊಂಡ್ ಬಂದಿಲ್ಲ, ನಾನು ನಿಮಗೋಸ್ಕರ ಬಂದಿರೋದು ಅಂತ. ಏನು ಮಾಡಕ್ಕಾಗಲ್ಲ. ನನ್ಗೆ ಎಷ್ಟು ಆಸೆ ಆಗಿದೆ ಅವತ್ತು. 2 ದಿನ ಆಗ್ಬಿಟ್ಟು ಮನೆಗೆ ಹೋದೆ. ನನ್ನಿಂದಾನೇ ಆಗಿತ್ತದು, ಶೂಟಿಂಗ್ ಹೊಂಟದೇನೋ. ಬೆಳಿಗ್ಗೆಯಿಂದ ಸಾಂಗ್ ಮಾಡ್ಬೇಕಾದ್ರೆ ಹೇಳಲಿಲ್ಲ ನೀವು, ಸಾಂಗ್ ಇವಾಗ ಹೇಳ್ತಾ ಹೋಗಿ ಸರ್. ಕುಕ್ಕರ್ ಬೇಕಾ? ನೀನ್ ಬೇಕಾಗಿತ್ತು ಅಂತ ಕರೆಕ್ಟ್ ಕೇಳಿಸ್ಕೊ. ದಯವಿಟ್ಟು ನಿಮ್ ಮನೆ ಕರ್ಕೊಂಡು ಯಾಕೆ ಅಂದ್ರೆ ಅವ್ರು ಹೇಳಿದ್ದೇನ, ಇಷ್ಟೆಲ್ಲ ನಮ್ಮ ಹತ್ರನೇ ಇದೆ, ಇದನ್ನೆಲ್ಲ ಯೂಸ್ ಮಾಡಕ್ ಕೆಲಸ ತೊಳ್ಬೇಕು. ಹಂಗೆ ನೆಕ್ಸ್ಟ್ ವೀಕ್ ಬರ್ತೀನಿ ಮಮ್ಮಿ. ಸೆಲೆಬ್ರಿಟೀಸ್ ಅಂತೆಲ್ಲ ಮಾಡೋದು. ಅವ್ರ ಊಟನೇ ತಯಾರಿ ಮಾಡ್ಬಿಡಿ. ಒಂದು ಇನ್ನು ನೆಕ್ಸ್ಟ್ ರೆಡಿ ಆಗ್ತದೆ. ಮಮ್ಮಿ ಮತ್ತೆ ಯಾಕೆ ಮಮ್ಮಿ ಖರ್ಚು ಮಾಡ್ತೀಯಾ? ಯಾಕೆ ಮಮ್ಮಿ ಹುಡುಕ್ಬಿಡೋಣ ಮಮ್ಮಿ. ನಾನು ಒಂದೇ ಹೇಳ್ತಿದ್ದೀನಿ, ಇವನ್ಗ ಅಲ್ಲೇ ರೆಡಿ ಸುಮ್ಮನೆ ಯಾಕೆ ಮಮ್ಮಿ ಅದೇ ಚಪ್ಪಲ್ಲಿ ಅನುಭವಸ್ತ್ರ ಚಂದ ಕಾಣಿಸ್ತಾ ಇದೀರಾ. ಬನ್ನಿ. ಹೌದು.
ಸ್ಟಾರ್ಟಾ? ಸೊ ಗೈಸ್, ಇವತ್ತು ನಮ್ಮ ಅಣ್ಣನ ಮನೆ ಗೃಹಪ್ರವೇಶಕ್ಕೆ ಸುಷ್ಮಿತಾ ಅಕ್ಕ ಬಂದಿದ್ದಾರೆ. ಅಕ್ಕ ಏನಿಸ್ತು ಮನೆ ನೋಡಿ? ಈ ಮನೆ ನೋಡಿ ಸಖತ್ ಖುಷಿ ಆಯ್ತು. ಈ ಮನೇಲಿ ಒಂದು ಹುಡುಗಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಮನೆ ಕೆಲಸ ಮಾಡಕ್ಕೆ ಪಾಪ ಇವ್ರಲ್ಲ, ಅಂದ್ರೆ ಮಹಾಲಕ್ಷ್ಮಿ ಅಂತ. ಇನ್ನೊಂದ್ 2-3 ತಿಂಗಳು ಬಂದ್ಬಿಡ್ತಾರೆ. ಹೌದು, ಅದು ಫಿಕ್ಸ್ ಆಗಿದ್ಯಾ? ಈ ನೈಸ್ ಯಾ. ಹಂಗಾದ್ರೆ ಸೂಪರ್. ಹಂಗಾದ್ರೆ ಮನೆ ಕಂಪ್ಲೀಟ್ ಅಂತ ಅನ್ಸುತ್ತೆ ಅವಾಗ. ಸೊ ವಿಜಯ್, ಮನೋಜ ಮತ್ತೆ ಅವ್ರ ತಾಯಿ ಇಬ್ಬರ ಒಂದು ಬಾಂಧವ್ಯನ ನೋಡಿ ತುಂಬಾ ಜನ ಅದರಿಂದ ಕಲ್ತು ಇದ್ದಾರೆ. ಜೊತೆಗೆ ನೀವು ಲಾಸ್ಟ್ ಆಮೇಲೆ ನೀವು ಕೂಡ ಆಡ್ ಆದ್ರಿ. ಸೊ 3 ಜನ ಸಖತ್ ಒಳ್ಳೆ ಫ್ಯಾಮಿಲಿ. ಈ ಫ್ಯಾಮಿಲಿನ ನೋಡಿ ತುಂಬಾ ಜನ ಇನ್ಸ್ಪೈರ್ ಕೂಡ ಆಗಿದ್ದಾರೆ. ಅದರಲ್ಲಿ ನಾನು ಕೂಡ ಒಬ್ಳು. ಯಾವಾಗ್ಲೂ ಬಿಸಿ ಅಂತ ಅನ್ನೋದಕ್ಕಿಂತ ಮನೇಲಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಅವ್ರಿಗೆ ಟೈಮ್ ಕೊಡ್ಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ಅಂತ ಕಲ್ತ್ಕೊಂಡಿದೀವಿ. ಇವತ್ತು ಅವ್ರ ಮನೆ ಗೃಹ ಪ್ರವೇಶ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ 1 ವರ್ಷದ ಹಿಂದೆ ಅಷ್ಟೇ ಅವ್ರು ಒಂದು ಒಳ್ಳೆ ಶಾಪ್ನ ಓಪನ್ ಮಾಡಿದ್ರು. ಸೊ ಅದನ್ನು ಚೆನ್ನಾಗಿ ನಡೀತಿದೆ. ಜೊತೆಗೆ ಮನೆ, ಆಮೇಲೆ ಮಹಾಲಕ್ಷ್ಮಿ ಬೇರೆ ಬರ್ತಾ ಇದ್ದಾರೆ. ಸೊ ಇದೇ ತರ ವರ್ಷಕ್ಕೊಂದ್ಸಲ ಗುಡ್ ನ್ಯೂಸ್ ಕೊಡ್ತಾ ಇದ್ರೆ ನಮಗೂ ಖುಷಿ ಆಗುತ್ತೆ. ಅಂಡ್ ಆಲ್ ದಿ ವೆರಿ ಬೆಸ್ಟ್ ಇಡೀ ಕುಟುಂಬಕ್ಕೆ. ಯಾವಾಗ್ಲೂ ನಮ್ಮ ಆಶೀರ್ವಾದ ಅಂತ ಹೇಳಲ್ಲ, ನಮ್ಮ ಬೆಸ್ಟ್ ವಿಶಸ್ ಅವ್ರಿಗೆ ಯಾವಾಗ್ಲೂ ಇರ್ಲಿ ಅಂತ ಕೇಳ್ಕೊತೀನಿ. ಅಂಡ್ ಆಲ್ ದಿ ವೆರಿ ಬೆಸ್ಟ್. ಗುಡ್ ನ್ಯೂಸ್ಗೂ ನೀವು ಬರಬೇಕು. ಡೆಫಿನೆಟ್ಲಿ ಬರ್ತೀನಿ. ಅಲ್ಲಿ ನಾಟ್ ಮಿಸ್. ನೀವು ಬರ್ಬೇಕು. ಗೈಸ್, ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಕ್ಕೆ ಅಂತ ಬಂದವ್ರೆ. ಊಟ ಚೆನ್ನಾಗಿದೆಯಾ ಅಂತ ಕೇಳಕ್ ಬಂದಿದ್ದೀನಿ. ಊಟ ಚೆನ್ನಾಗಿದೆ ಅಂತ ಹೇಳಿ. ಏನ್ ಹೇಳಿ? ಏನ್ ಅನ್ಸುತ್ತೆ ಹೇಳಿ. ಏನ್ ಅನ್ನಿಸ್ತೈತೆ? ಚೆನ್ನಾಗಿದೆ. ಒಂಥರ ಎಕ್ಸ್ಪೀರಿಯನ್ಸ್. ಲೈಫಲ್ಲಿ ಫಸ್ಟ್ ಟೈಮು ಅನ್ಕೊಂಡೇ ಇರೋ ಲೆವೆಲ್ಗೆ ಅಚೀವ್ಮೆಂಟ್ ಅಂತ ಅನಿಸ್ತು. ಸೊ ಥ್ಯಾಂಕ್ ಯು ಗೈಸ್. ನಾನು ಊಟ ಮಾಡಿಲ್ಲ, ಇನ್ನ ಇವ್ರು ಊಟ ಮಾಡಲಿಲ್ಲ. ಅಷ್ಟೆಲ್ಲ ಊಟ ಕೂತಿದ್ದವನು ಎದ್ದು ಬಂದಿದ್ದೀನಿ. ರೀಲ್ಸ್ ಮಾಡೋದಕ್ಕೆ ಬೇಕಾಗಿದೆ ವಿಡಿಯೋ, ಅದಕ್ಕೋಸ್ಕರ ರೀಲ್ಸ್ ಮಾಡೋದಕ್ಕೆ ನಾನು ಊಟ ಮಾಡ್ತಿರ್ತೀನಿ, ನೀವು ಬಂದ್ರೆ ಸಾಕು. ಇವಾಗ ನಾನು ಕೂತಿದ್ರೆ ಇವಾಗ ಕರೆಕ್ಟ್ ಆಗಿರೋದು ಕ್ಲಿಪ್ ತೆಗಿಯಕ್ಕೆ. ಬಡಿಸ್ಬೇಕಾಗಿತ್ತ? ಬಡ್ಸಕ್ಕೆ ಅಂತಾನೆ 3 ಜನ. ಬಡ್ಸಕ್ಕಲ್ಲ, ತಿನ್ಸಕ್ಕೆ ನಿಮಗೆ ಪ್ರೀತಿಯಿಂದ ಅಲ್ಲ, ಬರೀ ವಿಡಿಯೋಗೆ. See you soon.